ಫ್ರೆಂಡ್ಸ್, ವೆಲ್ಕಮ್ ಟು ಶೋನಾ ಲಾಗ್ಸ್, ಶೋನಾ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ತುಂಬ ದಿನದ ನಂತರ ಒಂದು ರೆಸಿಪಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಏನಂದರೆ ಅದು ನಮ್ಮ ಸೈಡ್ ಮಲೆನಾಡು ಸೈಡು ನಾಗರ ಪಂಚಮಿ ಹಬ್ಬಕ್ಕೆ ಈ ಥರ ಅರಳುಂಡೆ ಅಂತ ಮಾಡ್ತಾರೆ. ಆ ಅರಳುಂಡೆ ರೆಸಿಪಿ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಹಾಗೆ ಇದು ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಇದು ಅರಳು ಅಂದರೆ ಅದು ಭತ್ತದಲ್ಲಿ ಮಾಡಿರ್ತಾರೆ. ಭತ್ತ ಹುರಿದು ಅರಳು ತೆಗೆದಿರ್ತಾರೆ. ಆ ಅರಳನ್ನು ತಗೊಬಂದು ಸ್ವಲ್ಪ ಮಿಕ್ಸಿಯಲ್ಲಿ ನಾವು ತರಿಯಾಗಿ ರುಬ್ಕೋಬೇಕು. ಹಾಗೆ ಶೇಂಗಾ ಬೀಜ, ಇದು ಶೇಂಗಾ ಬೀಜನ ಚೆನ್ನಾಗಿ ಬಾಣಲೆಯಲ್ಲಿ ಹುರ್ಕೊಂಡು ಅದು ಸಿಪ್ಪೆ ಎಲ್ಲ ತೆಗೆದು ಈ ಥರ ಶೇಂಗಾ ಬೀಜ ರೆಡಿ ಮಾಡ್ಕೋಬೇಕು. ಆಮೇಲೆ ಒಣ ಕೊಬ್ಬರಿ ಇಟ್ಕೋಬೇಕು, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಏಲಕ್ಕಿ ಅಥವಾ ಜೀರಿಗೆ ಆ ಥರ ಏನಾದ್ರು ಫ್ಲೇವರ್ಗೆ ನಾವು ಆ್ಯಡ್ ಮಾಡ್ಕೋಬೋದು. ಆಮೇಲೆ ಜೋನಿ ಬೆಲ್ಲ ತೊಗೋತಿದ್ದೀವಿ. ಜೋನಿ ಬೆಲ್ಲನೂ ಹಾಕ್ಕೋಬೋದು, ಅಥವಾ ಗಟ್ಟಿ ಬೆಲ್ಲ ಇರುತ್ತಲ್ಲ ಆ ಗಟ್ಟಿ ಬೆಲ್ಲ ಕೂಡ ನಾವು ಆ್ಯಡ್ ಮಾಡ್ಕೋಬಹುದು. ನಮ್ಮ ಮನೇಲಿ ಜೋನಿ ಬೆಲ್ಲ ಇತ್ತು, ನಾವು ಅದನ್ನೇ ಇವತ್ತು ಆ್ಯಡ್ ಮಾಡ್ಕೊಂಡಿದ್ದೀವಿ. ನಾವು ಇವತ್ತು ಅದು 1 kg ಅರಳು ತಂದಿದ್ವಿ. ಅರಳಿಗೆ ಸ್ವಲ್ಪ ಇಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಜೋನಿ ಬೆಲ್ಲ ಈ ಥರ ಜೋನಿ ಬೆಲ್ಲ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀವಿ. ಯಾಕಂದರೆ ಸಪ್ಪೆ ಆಗಿಬಿಡುತ್ತಲ್ಲ, ಉಂಡೆ ಸಪ್ಪೆ ಆದರೆ ಟೇಸ್ಟ್ ಬರೋದಿಲ್ಲ ಯಾವುದಾದ್ರೂ. ಈ ಜೋನಿ ಬೆಲ್ಲ ಇದೆಯಲ್ಲ, ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಅಂದರೆ ಅದೊಂದು ಹದಕ್ಕೆ ಬರಬೇಕು. ಯಾವ ಥರ ಅಂದರೆ ಅದು ಈಗ ಸಕ್ಕರೆ ನಾವು ಯಾವ ಥರ ಪಾಕ ತೆಗಿತೀವಲ್ಲ ಆ ಥರ ಇದು ಬೆಲ್ಲ ನಮಗೆ ಒಂದು ಹದಕ್ಕೆ ಅಂಟು ಟೈಪು ಬರಬೇಕು. ಈಗ ತೋರಿಸ್ತೀವಿ ನೋಡಿ. ಆ್ಯಕ್ಚುಲಿ ಇದು ಉಂಡೆನ ಅಮ್ಮ ಮಾಡ್ತಾ ಇದ್ದಾರೆ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಯಾವ ಥರ ಮಾಡ್ತಾರಂತ ತೋರಿಸ್ತಾ ಇದ್ದೀವಿ. ನೋಡಿ, ಬೆಲ್ಲ ಚೆನ್ನಾಗಿ ಕುದೀತಾ ಇದೆ ಇವಾಗ. ಈ ಅರಳುಂಡೆ ಇದೆಯಲ್ಲ, ಇದು ನಾಗರ ಪಂಚಮಿ ಹಬ್ಬಕ್ಕೆ ತುಂಬ ಸ್ಪೆಷಲ್ಲು ನಮ್ಮ ಸೈಡ್, ಮಲೆನಾಡು ಸೈಡು. ಯಾಕಂದರೆ ನಾವು ನಾಗರ ಪೂಜೆ ಮಾಡುವಾಗ ಅರಳುಂಡೆ ಇಟ್ಟು ನೈವೇದ್ಯನ ಇಟ್ಟು ನಾವು ಪೂಜೆ ಮಾಡ್ತೀವಿ. ಅವು ಅರಳುಂಡೆ ನೈವೇದ್ಯಕ್ಕೆ ಇಡ್ತೀವಲ್ಲ, ಅರಳುಂಡೆನ ನಾವು ಎತ್ತಿಡ್ತೀವಿ ಹಾಗೆ. ಯಾಕಂದರೆ ಅದು ಗಣೇಶನ ಹಬ್ಬದಲ್ಲಿ ಚೌತಿ ಚಂದ್ರನ ನೋಡ್ತಾರಲ್ಲ, ಅವಾಗ ಏನಾದರೂ ಚೌತಿ ಚಂದ್ರನ ನೋಡಿದ್ರೆ ನಾವು ಆ ನೈವೇದ್ಯಕ್ಕೆ ಇಟ್ಟು ಅರಳುಂಡೆ ತಿಂದರೆ ಅದು ಪಾಪ ದೋಷ ನಿವಾರಣೆ ಆಗುತ್ತೆ, ಚೌತಿ ಚಂದ್ರನ ನೋಡಿದ್ದು ಅಂತ ಒಂದು ಇದಿದೆ. ಅದಕ್ಕೆ ಆ ಉಂಡೆ ನಾವು ನೈವೇದ್ಯಕ್ಕೆ ಇಟ್ಟಿದ್ದ ಉಂಡೆನ ಎತ್ತಿಡ್ತೀವಿ. ಆ ಉಂಡೆ ಮತ್ತು ಎಷ್ಟು ದಿನ ಆದರೂ ನಮ್ದು ಏನೂ ಕೆಡೋಲ್ಲ. ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ರೆ ಏನೂ ಆಗೋದಿಲ್ಲ. ಒಂದು 6 ತಿಂಗಳು ತನಕ ಹಾಗೇ ಇಟ್ಕೋಬೋದು ನಾವು. ಅದು ಬೆಲ್ಲ, ಕೊಬ್ಬರಿ, ಶೇಂಗಾ ಎಲ್ಲ ಹಾಕಿರೋದ್ರಿಂದ ನಾವು ರಿಚ್ ಐರನ್ ಕಂಟೆಂಟ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ. ಮಕ್ಕಳು ಕೂಡ ತಿಂದರೆ ತುಂಬ ಹೆಲ್ದಿಯಾಗಿರುತ್ತೆ. ನೋಡಿ, ಇವಾಗ ಬೆಲ್ಲ ಕುದಿ ಬರ್ತಾ ಇದೆಯಲ್ಲ, ಇವಾಗ ಜೀರಿಗೆ ಹಾಕ್ತಾ ಇದ್ದಾರೆ ಅಮ್ಮ. ಹಾಗೆ ನೀವು ಕೂಡ ನಾಗರ ಪಂಚಮಿ ಹಬ್ಬಕ್ಕೆ ಯಾವ ಥರ ಉಂಡೆ ಮಾಡ್ತೀರಾ ಅದನ್ನು ನಮಗೆ ಗೊತ್ತಾಗಿಲ್ಲ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಯಾವ ಥರ ಮಾಡ್ತೀರಾ, ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ, ಬೆಲ್ಲ ಚೆನ್ನಾಗಿ ನೊರೆ ನೊರೆ ಬರ್ತಾ ಇದೆಯಲ್ಲ, ಅದು ಕುದಿ ಬರ್ತಾ ಇದೆ ಅಂತ ಅರ್ಥ. ಇವಾಗ ನಾವು ಶೇಂಗಾ ಹಾಕೋತಾ ಇದ್ದೀವಿ. ಚೆನ್ನಾಗಿ ಹುರಿದಿಟ್ಟಿದ್ದೆಲ್ಲ ಸಿಪ್ಪೆ ಎಲ್ಲ ತೆಗೆದಿರೋ ಶೇಂಗಾ ಹಾಕೋತಾ ಇದ್ದೀವಿ, ಶೇಂಗಾ ಬೀಜನ. ಹಾಗೆ ಶೇಂಗಾ ಹಾಕಿ ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಯಾವ ಟೈಪ್ ಅಂಟು ಟೈಪ್ ಬರುತ್ತೆ ಒಂಥರ, ಆವಾಗ ನಾವು ಅದೆಲ್ಲ ಹಾಕ್ಕೋಬೇಕಾಗುತ್ತೆ. ನೋಡಿ, ನಾವು ಇದಕ್ಕೆ ಒಣ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಬೇರೆ ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು. ನಾವೀಗ ಬರೀ ಶೇಂಗಾ ಅಷ್ಟೇ ಹಾಕಿದ್ದೀವಿ ಇಲ್ಲಿ. ಶೇಂಗಾ ಮತ್ತು ಕೊಬ್ಬರಿ, ಒಣ ಕೊಬ್ಬರಿ ಹಾಕಿದ್ದೀವಿ. ಅದು ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ ಕೂಡ ನಾವು ಆ್ಯಡ್ ಮಾಡಿಕೊಂಡ್ರೆ ಅದು ಇನ್ನೂ ಹೆಲ್ದಿಯಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತುಂಬ ಚೆನ್ನಾಗಿ ಇದೆ ಅಂತ ತಿಂತಾ ಇರ್ತಾರೆ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಇವಾಗ ಶೇಂಗಾ ಹಾಕಿದ್ದೀವಿ. ಇವಾಗ ನೆಕ್ಸ್ಟ್ ನಾವು ಇದು ಹಾಕ್ಕೋಬೇಕಾಗುತ್ತೆ, ಅರಳನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು. ತುಂಬ ಪುಡಿನೂ ಮಾಡ್ಕೋಬಾರ್ದು ನಾವು, ಸ್ವಲ್ಪ ತರಿಯಾಗಿ ಉಂಡೆ ಪೌಡ್ರ್ ಮಾಡಿಕೊಂಡ್ರೆ ಉಂಡೆ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಬೆಲ್ಲದ ಪಾಕ ಈ ಥರ ಬಂದಿದೆ. ನಾವು ಒಂದು ಬಿಸಿ ನೀರಿಗೆ ಹಾಕಿದರೆ ಅದು ಉಂಡೆಯ ಥರ ಬರಬೇಕು, ಅದು ಪಾಕ ಹದ ಹಿಡಿಯೋದು ಬಂದಿದೆ. ಇವಾಗ ನಾವು ಅರಳು ಹಾಕ್ಕೋತಾ ಇದ್ದೀವಿ. ನೋಡಿ, ಈ ಥರ ಹಾಕ್ಕೋಬೇಕು ಅರಳನ್ನು. ಅರಳು ಹಾಕಿ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಮಾಡ್ತಾ ಹೋಗ್ತಾ ಇರಬೇಕು. ಬೆಲ್ಲ ಎಲ್ಲ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗೆ ಶೇಂಗಾ ಮತ್ತು ಜೀರಿಗೆ ಎಲ್ಲ ಹಾಕಿದ್ದೀವಲ್ಲ, ಒಳ್ಳೆ ಫ್ಲೇವರ್ ಕೂಡ ಚೆನ್ನಾಗಿ ಬರ್ತಾಯಿದೆ. ನೋಡಿ, ಅರಳನ್ನು ಹಾಗೆ ಮಿಕ್ಸ್ ಮಾಡ್ತಾ ಹೋಗಬೇಕು. ಅಂದರೆ ಸಣ್ಣ ಉರಿ ಇಟ್ಕೋಬೇಕು ಅವಾಗ ನಾವು, ಯಾಕಂದರೆ ಬೆಲ್ಲ ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸಣ್ಣ ಉರಿ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಬೇಯಿಸ್ಬೇಕು. ಯಾಕಂದರೆ ಅರಳಿಗೆ ಬೆಲ್ಲ ಚೆನ್ನಾಗಿ ಹಿಡ್ಕೊಳ್ಬೇಕಲ್ಲ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಎಲ್ಲ ಚೆನ್ನಾಗಿ ಬೆಲ್ಲದಲ್ಲಿ ಮಿಕ್ಸ್ ಆಗಬೇಕು. ಯಾವ ಥರ ಹದ ಅಂದರೆ ನಮಗೊಂದು ಅದು ಉಂಡೆ ಮಾಡಲಿಕ್ಕೆ ಹದಕ್ಕೆ ಬರಬೇಕು. ನೋಡಿ, ಈ ಥರ ಮಿಕ್ಸ್ ಆಯಿತು. ಈಗ ಬಿಸಿ ಬಿಸಿ ಇದೆ ಇದು ನಾವು ಬಿಸಿ ಬಿಸಿ ಇರುವಾಗಲೇ
ಉಂಡೆನ ಮಾಡ್ಬೋದು. ಈ ಥರ ಇದೆ ನೋಡಿ. ಅದು ತುಂಬ ಬಿಸಿ ಇರುತ್ತೆ. ಕೈಗೆ ಸ್ವಲ್ಪ ನಾವು ಏನಾದ್ರು ಆಯಿಲ್ ಏನಾದ್ರು ತುಪ್ಪ ಅಥವಾ ಹಾಕ್ಕೊಂಡು ಉಂಡೆ ಮಾಡಬೇಕಾಗುತ್ತೆ. ನೀರು ಹಾಕಿದರೆ ಮತ್ತು ಅದು ನೀರು ಇದಾಗಿಬಿಡುತ್ತೆ, ಬೆಲ್ಲ ಇರುತ್ತಲ್ಲ ನೀರು ಒಡೆದೋಗುತ್ತೆ. ಅದಕ್ಕೆ ನಾವು ಹಾಗೆ ಬಿಸಿ ಬಿಸಿ ಇರುವಾಗಲೇ ಉಂಡೆ ಕಟ್ತೀವಿ. ನೋಡಿ ಯಾವ ಥರ ಉಂಡೆ ಕಟ್ತಾ ಇದ್ದಾರೆ, ಅಮ್ಮ ಕಟ್ತಾ ಇದ್ದಾರೆ. ಹಾಗೆ ನಾನು ಕೂಡ ಕೆಲವೊಂದು ಟ್ರೈ ಮಾಡಿದೆ ಉಂಡೆ ಕಟ್ಟಲಿಕ್ಕೆ. ಸ್ವಲ್ಪ ನನಗೆ ಕಷ್ಟ ಆಯಿತು, ಬಿಸಿ ಇರೋದಕ್ಕಾಗಿ ತುಂಬ ಇದಾಯಿತು. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಉಂಡೆ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಒಂದು ದೊಡ್ಡ ಹರವಣದಲ್ಲಿ ಹಾಕಿದರೆ ತುಂಬ ಬಿಸಿ ಇರೋದಕ್ಕಾಗಿ ನಾವು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ತಣ್ಣ ಆಗ್ತಾ ಇರುತ್ತಲ್ಲ, ಕಟ್ಬೋದು, ಈಸಿಯಾಗಿ ಕಟ್ಬೋದು ಅಂದ್ಕೊಂಡು ಹಾಕ್ಕೊಳ್ತಾ ಇದ್ದಾರೆ ಅಮ್ಮ. ನೋಡಿ ಸ್ವಲ್ಪ ಅಷ್ಟೊಂದು ಬಿಸಿ ಇಲ್ಲ ಇವಾಗ, ಅಂದರೂ ಬಿಸಿ ತುಂಬ ಬಿಸಿ ಇದೆ. ಯಾಕಂದರೆ ಅದು ಬೆಲ್ಲ ಕುದಿ ಬಂದಿರೋದಕ್ಕೋಸ್ಕರ ತುಂಬ ಬಿಸಿ ಇರುತ್ತೆ. ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಆದರೆ ನಮ್ಮಮ್ಮ ತುಂಬ ಚೆನ್ನಾಗಿ ಕಟ್ತಾ ಇದ್ದಾರೆ. ನನಗೆ ಸ್ವಲ್ಪ ಕಷ್ಟ ಆಯಿತು ಬಿಸಿ ಇರೋದಕ್ಕೆ ಹೋಗಿ. ನೋಡಿ ಎಲ್ಲ ಉಂಡೆ ಕಟ್ತಾ ಇದ್ದಾರೆ. ನೋಡಿ ಈ ಥರ ಕಟ್ಟಬೇಕು. ನೋಡಿ ಅಮ್ಮ ತುಂಬ ಚೆನ್ನಾಗಿ ಕಟ್ತಾ ಇದ್ದಾರೆ. ನಂಗೆ ಕಟ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ನೋಡಿ ಈ ಥರ ಉಂಡೆ ಕಟ್ಟಿ ಸುಮಾರು ಉಂಡೆ ಆಗುತ್ತೆ. ಎಷ್ಟರಲ್ಲಿ ಒಂದು 50-60 ಉಂಡೆ ಆಗುತ್ತೆ. ನೋಡಿ ನಾವಿದು ಹಬ್ಬದಲ್ಲಿ ಅಷ್ಟೇ ಅಲ್ಲ, ಯಾವಾಗ ಬೇಕಾದರೂ ಮಾಡ್ಕೋಬೋದು ಇದನ್ನು. ಮಕ್ಕಳಿಗೆ ಕೊಡ್ತಾ ಇದ್ದರೆ ನಮ್ಮ ಮಕ್ಕಳಲ್ಲಿ ಐರನ್ ಡೆಫಿಷಿಯನ್ಸಿ ಎಲ್ಲ ಇರುತ್ತಲ್ಲ, ಅದು ಕಡಿಮೆ ಆಗುತ್ತೆ. ಐರನ್ ರಿಚ್ ಆಗಿರೋದ್ರಿಂದ ಬೆಲ್ಲದಲ್ಲೂ ಐರನ್ ರಿಚ್ ಇರುತ್ತೆ, ಶೇಂಗಾದಲ್ಲೂ ಚೆನ್ನಾಗಿರುತ್ತೆ. ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋದ್ರಿಂದ ಮಕ್ಕಳಿಗೆ ಹೆಲ್ದಿಯಾಗಿರುತ್ತೆ. ಯಾವಾಗಾದರೂ ಮಾಡ್ಕೋಬೋದು. ನಾವು ಬರೀ ನಾಗರ ಪಂಚಮಿಗೆ ಮಾಡಬೇಕಂತ ಏನಿಲ್ಲ. ನೋಡಿ ಎಲ್ಲ ಇಷ್ಟು ಉಂಡೆ ಕಟ್ಟಿದ್ವಿ. ಉಂಡೆ ಕಟ್ಟಿದ್ಮೇಲೆ ಅದು ಅರಳು ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ, ಅದರಲ್ಲಿ ನಾವು ಸ್ವಲ್ಪ ಅದನ್ನು ಹೊರಳಾಡಿಸ್ಬೇಕು. ಯಾಕಂದರೆ ಬರೀ ಬೆಲ್ಲ ಇದ್ದರೆ ಒಂದಕ್ಕೊಂದು ಅಂಟ್ಕೊಬಿಡುತ್ತೆ ಉಂಡೆ. ಅದಕ್ಕೆ ಅದರಲ್ಲಿ ಹೊರಳಿಸಿ ಇಟ್ಬಿಟ್ರೆ ಅದರಲ್ಲಿ ಅಂಟ್ಕೊಳ್ಳೋದೆಲ್ಲ ಸಪ್ರೇಟಾಗಿ ಇರುತ್ತೆ. ಎಷ್ಟು ಹೊತ್ತಾದರೂ ಅದು ಏನೂ ಪ್ರಾಬ್ಲಮ್ ಆಗೋಲ್ಲ. ನೋಡಿ ಈ ಥರ ಹೊರಳಿಸಿ ಇಟ್ಕೋಬೇಕು, ಸಪ್ರೇಟ್ ತೆಗೆದು. ನೋಡಿ ಸುಮಾರು ಉಂಡೆ ಆಯಿತು. ಇವಾಗ ನೋಡಿ ಸ್ವಲ್ಪ ಅಷ್ಟೊಂದು ಬಿಸಿ ಇಲ್ಲ, ತಣ್ಣಾಯಿತು. ಆವಾಗ ಈಸಿಯಾಗಿ ಕಟ್ಬೋದು. ಇವಾಗ ಬಿಸಿ ಇದ್ದವಾಗ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಎಷ್ಟು ಉಂಡೆ ಆಯಿತು ಅಂತ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಇಷ್ಟು ಗಟ್ಟಿ ಕೂಡ ಆಗಿರುತ್ತೆ. ಅದು ಆರಾಮ್ಸೆ ತಿನ್ಬೋದು ನಾವು, ಏನು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ನೋಡಿ ಈ ಥರ ಅರಳನ್ನು ನಾವು ಅದ್ರ ಮೇಲೆ ಇದು ಮಾಡೋದ್ರಿಂದ ಅಂಟ್ಕೊಳ್ಳೋದಿಲ್ಲ. ತುಂಬ ಚೆನ್ನಾಗಾಗಿದೆ. ಇದನ್ನು ನಾವು ಎಷ್ಟು ದಿನ ಬೇಕಾದರೂ ಕಂಟೈನರಲ್ಲಿ ಸ್ಟಾಕ್ ಮಾಡಿ ಇಟ್ಕೋಬೋದು. ನೋಡಿ ಅದು ಯಾಕಂದರೆ ನಾವು ಅದು ಮಾಡಿದವಾಗ ತಿನ್ನೋದಕ್ಕಿಂತ ತುಂಬ ದಿನ ಆದಮೇಲೆ ತಿಂದರೆ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂಥರ ಕ್ರಿಸ್ಪಿಯಾಗಿಯೂ ಬರುತ್ತೆ ಅದು ಉಂಡೆ. ಇವಾಗ ಸ್ವಲ್ಪ ಈ ಬೆಲ್ಲದಲ್ಲಿ ಬೆಂದಿರೋದ್ರಿಂದ ತಿನ್ನಲಿಕ್ಕೆ ಅಷ್ಟೊಂದು ಇದು ಅನಿಸಲ್ಲ. ಆಮೇಲೆ ತಿಂದರೆ ಸ್ವಲ್ಪ ಒಂಥರ ಬಾಯಿಗೆ ಹಾಕಿದ ತಕ್ಷಣ ತುಂಬ ಚೆನ್ನಾಗಿರುತ್ತೆ.